ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಪ್ರಯಾಣಿಕರ ಆಕ್ರೋಶ. ಸ್ವಂತ ವಾಹನಗಳಲ್ಲಿಯೇ ಸಂಚಾರ ಮಾಡಿದ್ರು ಇಷ್ಟು ಖರ್ಚಾಗಲ್ಲ ಅಂಥೇಳಿ ಜನ ಹೇಳ್ತಿದ್ದಾರೆ. ಟ್ರಾಫಿಕ್ ಕಿರಿಕಿರಿ ಇರಲ್ಲ ಅಂಥೇಳಿ ಮೆಟ್ರೋಗೆ ಬರ್ತಿದ್ವಿ. ಏರಿಕೆ ಮಾಡಿರೋದ್ರಿಂದ ಟಿಕೆಟ್ ದರವನ್ನ ಮೆಟ್ರೋ ಹತ್ತೋದೇ ಬೇಡ ಅನ್ಸ್ಬಿಟ್ಟಿದೆ. ಈಗ ಏರಿಕೆ ಆಗಿರುವಂತಹ ದರವನ್ನ ಕೂಡಲೇ ಇಳಿಕೆ ಮಾಡಿ ಅಂಥೇಳಿ ಜನ ಕೇಳ್ಕೊಳ್ತಾ ಇದ್ದಾರೆ. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಈ ಮೂಲಕ ನಮ್ಮ ಮೆಟ್ರೋ ಪ್ರಯಾಣಿಕರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. BMRCL ನಿರ್ಧಾರಕ್ಕಾಗಿ ಈಗ ಜನ ವ್ಯಾಪಕ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬೇಗ ಅಂದ್ಕೊಂಡ ಜಾಗಕ್ಕೆ ರೀಚ್ ಆಗ್ತೀವಿ ಅನ್ನುವಂತಹ ಕಾರಣಕ್ಕೆ ಮೆಟ್ರೋದಲ್ಲಿ ಓಡಾಡ್ತಾ ಇದ್ವಿ. ಈ ರೀತಿ ದರ ಏರಿಕೆ ಮಾಡಿದ್ರೆ ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ದರ ಏರಿಕೆಯಾಗಿ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ದರ ಇಳಿಕೆ ಮಾಡಬೇಕು ಅಂತೇಳಿ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಪಬ್ಲಿಕ್ಗೆ ಒಂದು ಮೆಟ್ರೋ ದರವನ್ನ ಕಡಿಮೆ ಮಾಡಿ ಅಂತೇಳಿ ಅಭಿಯಾನವನ್ನ ಕೈಗೊಳ್ತಾ ಇದೆ. ನಾನೀಗ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಇಂದ ಮಾಧವರದ ಕಡೆಗೆ ಪ್ರಯಾಣವನ್ನು ಮಾಡ್ತಾ ಇದ್ದೀನಿ. ಪ್ರಯಾಣಿಕರು ಈಗಾಗಲೇ ಸಾಕಷ್ಟು ಜನರು ಇರುವಂಥದ್ದು. ಇಲ್ಲಿ ಈ ಒಂದು ಮೆಟ್ರೋ ದರದ ಬಗ್ಗೆ ವಿರೋಧಗಳು ಆಗ್ತಾ ಇದೆ. ಯಾಕಂದ್ರೆ 45% ಅಂತೇಳಿ 100% ಏರಿಕೆ ಮಾಡಿದ್ದಾರೆ, ಮತ್ತು 75% ಏರಿಕೆ ಮಾಡಿದ್ದಾರೆ. ಸಾಕಷ್ಟು ವಿರೋಧಗಳು ಕೂಡ ಬರ್ತಾ ಇರುವಂಥದ್ದು. ಜನರನ್ನೇ ಸ್ವತಃವಾಗಿ ಮಾತಾಡ್ತೀನಿ, ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ಮೆಟ್ರೋ ದರ ಏರಿಕೆ ಆಗಿದೆ, ತಾವೇನ್ ಹೇಳ್ತೀರಾ ಸರ್? ಸರ್ ಸಡನ್ ಆಗಿ ಅವ್ರು ಹೇಳಿದ್ದೆ ಒಂದು ಮಾಡಿದ್ದೆ ಒಂದಾಗಿದೆ. 100% ಅಂದ್ರೆ ಏನ್ ಒಂದೇ ಸಲ ಇದನ್ನ ಜನಸಾಮಾನ್ಯರು ಯಾವ ತರ ತಡ್ಕೊತಾರೆ ಅನ್ನೋದು ಇದು ಎಲ್ಲ ನಿಮ್ಗೆ ಗೊತ್ತಿರುವಂತ ವಿಚಾರ. ತುಂಬಾ ನಮ್ಗೆ ಫಸ್ಟ್ ಟೈಮ್ ಅದ್ರ ಟಿಕೆಟ್ ಖರೀದಾಗ್ಲೇ ನಮ್ಗೆ ಶಾಕ್ ಆಯ್ತು. ಇದು ತುಂಬಾ ದುಬಾರಿ ಅನ್ಸ್ತಾ ಇದೆ ಸರ್. ದುಬಾರಿ ಜನಸಾಮಾನ್ಯರಿಗೆ ಅನಿರೀಕ್ಷಿತವಾಗಿ ಒಂದು ಇನ್ನು ಪ್ರಯಾಣಿಕರಿಗೆ ಅವ್ರನ್ನ ಮಾತನಾಡಿಸುವಂತ ಕೆಲಸ ಕೂಡ ಮಾಡ್ತಾರೆ. ನಮಸ್ತೆ. ಪ್ರಯಾಣ ದರ ಜಾಸ್ತಿ ಆಗಿರೋದು ಈ ನಿಟ್ಟಿನಲ್ಲಿ ಪ್ರಯಾಣವನ್ನ ದರವನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಒಂದು ಅಭಿಯಾನವನ್ನ ಪಬ್ಲಿಕ್ ತಾವ್ ಏನ್ ಹೇಳ್ತೀರಾ ಮೇಡಮ್? ತುಂಬಾ ಜಾಸ್ತಿ ಆಗಿದೆ ಸರ್. 17 ರೂಪಾಯಿ ಆಗೋ ಜಾಗದಲ್ಲಿ 30 ರೂಪಾಯಿ ಆಗಿದೆ. ತುಂಬಾ ಬೆಲೆ ಜಾಸ್ತಿ ಸರ್. ಈಗ